ಇಲ್ಲ, ಆ ಮಾಂಗಲ್ಯನ ಬಿಚ್ಚಿಸಿ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತಿದ್ರ. ನಮ್ಮಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳ್ತಿದ್ರು, ಮನುಷ್ಯನ್ಗೆ ಕೆಟ್ಟ ಬುದ್ಧಿ, ದ್ರೋಹದ ಬುದ್ಧಿ ಇರಬಾರ್ದು ಅಂತ. ಅಪಕಾರ ಮಾಡ್ದವ್ರಿಗೂ ಉಪಕಾರ ಮಾಡ್ಬೇಕು ಅಂತ. ಆ ಉಪಕಾರದ ನಿಯತ್ತಿರೋದ್ರಿಂದಾನೆ ನಿಮ್ ಮುಂದೆ ನಿಂತು ನಾನು ಮಾತಾಡ್ತಾ ಇರೋದು. ನೀವ್ ಹೀಗೆಲ್ಲ ಮಾತಾಡಿ ನಾನ್ ನಿಮ್ಮೇಲಿಟ್ಟಿರೋ ಗೌರವನ ಕಳ್ಕೋಬೇಡಿ. ನನಗೆ ಗೊತ್ತಮ್ಮ, ತಾರಕ್ ಮಾಡಿದ ತಪ್ಪು, ಆ ತಪ್ಪನ್ನು ಸರಿ ಮಾಡ್ಕೊಳ್ಳೋಕೆ ಅಲ್ವಾ ನಾನಿಷ್ಟೆಲ್ಲ ನಿನ್ನ ಹತ್ರ ಬೇಡ್ಕೊಳ್ತಿರೋದು. ನಾನು ಪದೇ ಪದೇ ಒತ್ತಾಯ ಮಾಡಿದ್ರೆ ಅದು ಬೇರೆ ರೀತಿ ಆಗತ್ತೆ. ಅದಕ್ಕೆ ನಾನು ನಿನ್ಗೆ ಒತ್ತಾಯ ಮಾಡ್ತಿಲ್ಲ, ಆದ್ರೆ ನೀನ್ ನಮ್ಮನೆ ಸೊಸೆಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿರ್ಧಾರ ನಿನಗ್ ಬಿಟ್ಟಿದ್ದಮ್ಮ. ನನ್ ತಂಗಿದಿರ್ ಜೀವನ ದಡ ಮುಟ್ಸೋವರೆಗೂ ನಾನ್ ಮದ್ವೆನೇ ಆಗ್ಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಆ ಯೋಚನೆ ಬಿಟ್ಟು ನನಗಿನ್ಯಾವ ಯೋಚನೆನೂ ಇರ್ಲಿಲ್ಲ. ಆದ್ರೆ ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಮ್ಮ. ನಿನ್ ತಂಗಿರ ಭವಿಷ್ಯದ ಜವಾಬ್ದಾರಿ ನಾನ್ ತಗೋತೀನಿ, ನೀನ್ ಇಲ್ಲೇ ಇರು. ನನ್ಗೆ ವಾತಾವರಣನೇ ಇಷ್ಟ ಆಗ್ತಿಲ್ಲ. ನಾವ್ ಹಳ್ಳಿನಲ್ಲಿ ಗುಡಿಸಲು ಮನೆಯಲ್ಲಿದ್ರು ನೆಮ್ಮದಿಯಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಆದ್ರೆ ನಿಮ್ಮನೇಲಿ ಹಾಗಲ್ಲ. ಇದ್ರಲ್ಲಿ ಮಾತ್ರ ಅಲ್ಲ, ಯಾವ ವಿಚಾರದಲ್ಲೂ ನಮಗೂ ನಿಮ್ಗೂ ಹೊಂದಾಣಿಕೆ ಆಗೋದೇ ಇಲ್ಲ ಯಜಮಾನ್ರೆ. ಇಂಥ ಉಸಿರು ಕಟ್ಟು ವಾತಾವರಣದಲ್ಲಿ ಒಂದಿನಾನೇ ಇರೋದಕ್ಕಾಗ್ತಿಲ್ಲ. ಅಂಥದ್ರಲ್ಲಿ 6 ತಿಂಗಳು ಹೇಗಿರ್ಲಿ ಯಜಮಾನ್ರೆ? ನಿನ್ ನೋವು ನನ್ಗೆ ಅರ್ಥ ಆಗತ್ತಮ್ಮ. ನೋಡು, ಹೆಣ್ಣು ಒಂದು ನದಿ ಇದ್ದ ಹಾಗೆ. ಅದೆಷ್ಟೇ ಕವಲೊಡೆದ್ರು ಕೊನೆಗೆ ಸೇರೋದು ಸಮುದ್ರನೇ. ಹೆಣ್ಣು ಅಷ್ಟೇ, ಅವಳಿಗೇನೇ ಅಡೆತಡೆ ಬಂದ್ರು ಅವಳು ಕೊನೆಗೆ ಸೇರೋದು ಗಂಡನ ಮನೆಗೆ. ನೀನ್ ಪ್ರಯತ್ನ ಮಾಡಿದ್ರೆ ಸಮಸ್ಯೆಗಳೆಲ್ಲ ಸರಿ ಹೋಗುತ್ತಮ್ಮ. ಇದ್ರ ಮೇಲೆ ನಿರ್ಧಾರ ನಿನಗೆ ಬಿಟ್ಟಿತ್ತು. ನಾನು ಹೋಗಿ ತಿನ್ನೋದಕ್ಕೆ ಏನಾದ್ರೂ ತಗೊಂಡ್ಬರ್ತೀನಿ. ಇದುವರೆಗೂ ನನಗೋಸ್ಕರ ನಾನು ಏನು ಕೇಳ್ಕೊಂಡಿಲ್ಲ. ಆದ್ರೆ ಈಗ ನಮ್ಮಪ್ಪನ ಉಳಿಸ್ಕೊಡು ಅಂತ ಕೇಳ್ಕೊತಾ ಇದ್ದೀನಿ. ಅವ್ರಿಗೇನು ಆಗ್ತೆ ಅವರು ಹುಷಾರಾಗಿ ಬರ್ಬೇಕು ದೇವ್ರೆ. ಏನೇ ಕಷ್ಟ ಇದ್ರು ನನಗ್ ಕೊಡು. ಈ ವಯಸ್ಸಲ್ಲಿ ಅವ್ರಿಗೆ ಯಾವ ಕಷ್ಟನೂ ಕೊಡ್ಬೇಡ ದೇವ್ರೆ, ಕೊಡ್ಬೇಡ. ತಾಯಿ ಇಲ್ದೇ ಇರೋ ತಬ್ಲಿಗಳು ಅಂತ ಇಡೀ ಊರಿಗೂರೇ ಅವಮಾನ ಮಾಡುವಾಗ ಆ ತಾಯಿ ಸ್ಥಾನದಲ್ಲಿ ನಾನ್ ನಿಂತ್ಕೋತೀನಿ ಅಂತ ಧೈರ್ಯ ತುಂಬಿ ಜೀವ ಅದು. ಆ ಜೀವನ ಹೇಗ್ ಕಿತ್ಕೋತ್ಯ ದೇವ್ರೆ? ಆ ಜೀವಕ್ಕೇನಾದ್ರೂ ಆದ್ರೆ ನಾನ್ ಮಾತ್ರ ಜೀವಂತವಾಗಿರೋದಿಲ್ಲ. ಸುಖವಾಗಿರ್ಬೇಕಾಗಿರೋ ವಯಸ್ಸಲ್ಲಿ ಹಗಲು ರಾತ್ರಿ ದುಡ್ದು ನಮ್ ಜೀವನನ ಕಟ್ಕೊಟ್ಟಿದ್ದಾರೆ. ಅವರು ಬದುಕಿ ಬಾಳ್ಬೇಕು, ನಮ್ಮೆಲ್ರ ಜೊತೆ ಸಂತೋಷವಾಗಿರ್ಬೇಕು. ಅವ್ರ ನಗುವಲ್ಲಿ ನಮ್ ಜೀವ ಇದೆ. ಆ ಜೀವನ ಉಳಿಸ್ಕೊಡು ತಂದೆ.